ಕೃಷ್ಣವಾಣಿ ಪಿಕ್ಚರ್ಸ್ ಲಾಂಛನದಲ್ಲಿ ತಯಾರಾದ ನಡುಬೈಲ್ ಜಗದೀಶ್ ಅಮೀನ್ ನಿರ್ಮಾಣದ ನಿತಿನ್ ರೈ ಕುಕ್ಕವಳ್ಳಿ ನುಳಿಯಾಲು ನಿರ್ದೇಶನದಲ್ಲಿ ಮೂಡಿಬಂದಿರುವ ಧರ್ಮಚಾವಡಿ ತುಳು ಚಿತ್ರ ನಗರದ ಭಾರತ್ ಮಾಲ್ನ ಭಾರತ್ ಸಿನಿಮಾಸ್ನಲ್ಲಿ ಬಿಡುಗಡೆಗೊಂಡಿತು. ಮಂಗಳೂರಿನ ಭಾರತ್ ಮಾಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಸಿನಿಮಾಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು, ಆತ್ಮೀಯ ಮಿತ್ರ ನಿತಿನ್ ರೈ ಕುಕ್ಕುವಳ್ಳಿ ಅವರು ಮಾಡಿರುವ ಮೊದಲ ಸಿನಿಮಾ ಧರ್ಮದೈವ ತುಳುವರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಇಂದು ಅವರ ಎರಡನೇ ಸಿನಿಮಾ ಧರ್ಮಚಾವಡಿ ಬಿಡುಗಡೆಯಾಗುತ್ತಿದೆ. ತುಳುವರ ಆರಾಧನೆಯಾಗಿರುವ ದೈವಾರಾಧನೆ ಕುರಿತಾದ ಸಿನಿಮಾ ಇದಾಗಿದ್ದು, ತುಳುವರು ಮನಪೂರ್ವಕವಾಗಿ ಸಿನಿಮಾ ನೋಡುವ ಮೂಲಕ ಗೆಲ್ಲಿಸಬೇಕು ಎಂದರು. ಉದಿಪನದ ಮುಖಾಂತರ ಸ್ವರೂಪ ಪ್ರದರ್ಶನ ಪ್ರಾರಂಭ. ಎನ್ನ ಭಾರಿ ನಿಕಟ ಸಂಬಂಧಿಯಾಗಿದ್ದ ನಿತಿನ್ ರೈನ ಎರಡನೇ ಸಿನಿಮಾ ಜಗದೀಶ್ ಅಮೀನ್ ನಿರ್ಮಾಣದ ನಿತಿನ್ ರೈ ನಿರ್ದೇಶನದ ಈ ಸಿನಿಮಾ ನಮ್ಮ ತುಳುನಾಡದ ಪರಂಪರೆದ ಆರಾಧನೆದ ಪ್ರತೀಕವಾಯಿನ ಚಿತ್ರ, ದೈವಾರಾಧನೆಯನ್ನು ಪ್ರತಿಬಿಂಬಿಸುವ ಚಿತ್ರ ಒಂದು ಸಿನಿಮಾ. ತುಳು ಭಾಷೆಯ ಸುಮಾರು ಸಿನಿಮಾಗಳು ಬೇರೆ ಬೇರೆ ರೀತಿಯ ಬೈದಿವೆ. ಅನ್ನ ಧರ್ಮಾಚರಣೆ, ದೈವಾರಾಧನೆ, ಈ ಪರಂಪರೆಯನ್ನು ಒರಿಪೋಡು ಬಂದ್ಕೊಂಡ ಚಿತ್ರ, ಈ ಪರಂಪರೆಯನ್ನು ತಿರುಪೋಡು ಬಂದ್ಕೊಂಡ ಚಿತ್ರ ಆಶಯ ಈ ಸಿನಿಮಾ ಅಲ್ಲಿ ಎಡ್ಡ ಸಂದೇಶವನ್ನು ಕೊಡ್ಬೋದು ಚಿತ್ರ ವಿಶ್ವಾಸವನ್ನು ಹೆಚ್ಚಾಗಲ್ಲ. ಸುರುತ ಸಿನಿಮಾ ಎಡ್ಡೆಪ್ಪಳು ಹೋದ್ರೆ ಅದೇ ರೀತಿ ಎಡ್ಡೆಪ್ಪಳು ಜನವನ್ನೇ ಈ ಸಿನಿಮಾ ಪಡೆಯುವುದಕ್ಕೆ ಶುಭ ಹಾರೈಸುವುದು. ಇನ್ನು ತುಳುನಾಡದ ದಿಗ್ಗಜರ ಏನಂತಿದ್ದ ಪ್ರಕಾಶ್ ಪಾಂಡೇಶ್ವರ್, ದೇವದಾಸ್ ಕಾಪಿಕಾಡ್, ವಿಜಯನ್ನೇ, ರೂಪೇಶ್ ಶೆಟ್ಟಿ, ಧನರಾಜ್ ಮಾತ್ರ ಮುಟ್ಟಾಲಿಗೆ ಇನ್ನು ಉದ್ದೀಪನ ಆಗ್ತದೆ. ಆಗಲ ಮಾತ್ರ ಆಶೀರ್ವಾದ ನಿತಿನ್ ರೈ ಒಂದು ಎಡ್ಡೆ ನಿರ್ದೇಶಕ ಅವಳು, ಜಗದೀಶ್ ಅಮೀನ್ ಎಡ್ಡೆ ನಿರ್ಮಾಪಕ ಅವಳು, ಭಾಸ್ಕರ್ ರೈ ಹಿರಿಯ ಮಾರ್ಗದರ್ಶಕರು ಒಂದು ಯಶಸ್ವಿ ಸಿನಿಮಾ ನಡಾಟು ಶುಭ ಹಾರೈಸಿದರು. ವೇದಿಕೆಯಲ್ಲಿ ಹಿರಿಯ ರಂಗಕರ್ಮಿ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಪೈಲ್, ಡಾಕ್ಟರ್ ದೇವದಾಸ್ ಕಾಪಿಕಾಡ್, ಪ್ರಕಾಶ್ ಪಾಂಡೇಶ್ವರ್, ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆರ್ ಧನರಾಜ್, ಕ್ಯಾಡ್ಕಾ ಅಧ್ಯಕ್ಷ ಲಂಚುಲಾಲ್ ಕೆಎಸ್, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ, ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು, ಕ್ಯಾಡ್ಕಾದ ಮಾಜಿ ಅಧ್ಯಕ್ಷ ಮೋಹನ್ ಕೊಪ್ಪಲ, ನಟ ರೂಪೇಶ್ ಶೆಟ್ಟಿ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಸ್ವರಾಜ್ ಶೆಟ್ಟಿ, ಇಸ್ಮಾಯಿಲ್ ಮೂಡುಶೆಟ್ಟಿ, ತಮ್ಮ ಲಕ್ಷ್ಮಣ, ಚಂದ್ರಹಾಸ್ ಆಳ್ವಾ, ನಿರ್ಮಾಪಕ ನಡುಬೈಲ್ ಜಗದೀಶ್ ಅಮೀನ್, ನಿರ್ದೇಶಕ ನಿತಿನ್ ರೈ ಕುಕ್ಕುವಳ್ಳಿ, ನಟ ರಮೇಶ್ ರೈ ಕುಕ್ಕುವಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. ಸಿನಿಮಾಕ್ಕೆ ಪ್ರಸಾದ್ ಕೆ ಶೆಟ್ಟಿ ಸಂಗೀತ ನೀಡಿದ್ದಾರೆ. ಶ್ರೀನಾಥ್ ಪವಾರ್ ಸಂಕಲನ, ಅರುಣ್ ರೈ ಪುತ್ತೂರು ಛಾಯಾಗ್ರಹಣ ಚಿತ್ರಕ್ಕಿದ್ದು, ರಜಾಕ್ ಪುತ್ತೂರು ಚಿತ್ರಕಥೆ ಬರೆದಿದ್ದಾರೆ. ಚಿತ್ರದಲ್ಲಿ ರಮೇಶ್ ರೈ ಕುಕ್ಕುವಳ್ಳಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದು, ರವಿ ಸ್ನೇಹಿತ್, ಚೇತನ್ ರೈ ಮಾಣಿ, ಸುರೇಶ್ ರೈ, ಪ್ರಕಾಶ್ ಶೆಟ್ಟಿ ಧರ್ಮನಗರ, ದೀಪಕ್ ರೈ ಪಾಣಾಜೆ, ಸುಂದರೈ ಮಂದಾರ, ರಂಜನ್ ಪೂಳೂರು, ಮನೀಶ್ ಶೆಟ್ಟಿ ಸಿದ್ದಕಟ್ಟಿ, ರಕ್ಷಣ್ ಮಾಡೂರು, ರೂಪಾ ಡಿ ಶೆಟ್ಟಿ, ಸವಿತಾ ಅಂಚನ್, ಧನ್ಯ ಪೂಜಾರಿ, ನೇಹಾ ಕೋಟ್ಯಾನ್, ನಿಶ್ಮಿತಾ ಶೆಟ್ಟಿ ಸೇರಿದಂತೆ ಅನೇಕ ಕಲಾವಿದರು ನಟಿಸಿದ್ದಾರೆ. ಸಚಿನ್ ಉಪ್ಪಿನಂಗಡಿ ಚಿತ್ರದ ವಿತರಣೆ ಹಕ್ಕನ್ನು ಪಡೆದುಕೊಂಡಿದ್ದಾರೆ. ಚಿತ್ರ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಎಲ್ಲ ಥಿಯೇಟರ್ಗಳಲ್ಲಿ ಬಿಡುಗಡೆಗೊಂಡಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.